ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರ್ಚನಾ ಕ್ರಿಯೇಷನ್. ನಾನು ನಿನ್ನೆ ಭಾನುವಾರ ಆಗಿದ್ದ ಕಾರಣ ಮಗಳಿಗೆ ರಜೆ ಇತ್ತು. ಹಾಗಾಗಿ ಅಮ್ಮನ ಮನೆಗೆ ಹೋಗಿದ್ದೆ. ಅಲ್ಲಿ ತೋಟಕ್ಕೆ ಹೋಗಬೇಕು ಅಂತ ಅನ್ನಿಸ್ತು. ಆಗ ತೋಟಕ್ಕೆ ಹೊರಟೆ. ನೋಡಿ ಸ್ನೇಹಿತರೆ, ಇದೇನು ಅಂತ ಅಂದ್ಕೊಂಡಿದ್ದೀರಾ? ಇದು ನಮ್ಮ ಅಪ್ಪಾಜಿಯವ್ರದ್ದು ಅಡಿಕೆ ತೋಟ. ಹಾಗಾಗ್ಬಿಟ್ಟು ಅಡಿಕೆ ತೋಟ ವೀಕ್ಷಣೆ ಮಾಡೋಣ ಅಂತ ಹೋಗಿದ್ದೆ. ಅದಕ್ಕೂ ಮುಂಚೆ ನಮ್ಮಮ್ಮ ಹಾಕಿರೋ ಪಕ್ಕದಲ್ಲೇ ಒಂದು ಕೈ ತೋಟ ಇದೆ. ಆ ತೋಟನ ನೋಡೋಣ, ಅದು ಯಾವ ರೀತಿ ಇದೆ ಅಂತ. ಸ್ನೇಹಿತರೆ ಬನ್ನಿ, ಆ ತೋಟನ ಸ್ವಲ್ಪ ನೀಟಾಗಿ ತೋರಿಸ್ತಾ ಹೋಗ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಗುಲಾಬಿ ಗಿಡ ಇದೆ. ಇದು ತುಂಬ ಹೂವು ಬಿಡುತ್ತೆ, ಬಟ್ ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಇಲ್ಲಿ ಎಲೆ ಬಳ್ಳಿ ಹಾಕಿದೆ. ಎಲೆ ಬಳ್ಳಿನೂ ತುಂಬ ಚೆನ್ನಾಗಿದೆ ನೋಡಿ. ಈ ಕಡೆ ಕರಿಬೇವಿನ ಗಿಡ ಹಾಕಿದ್ದಾರೆ, ಅದು ತುಂಬ ಚೆನ್ನಾಗಿದೆ, ಮರ ಆಗಿಬಿಟ್ಟಿದೆ ಆಗಲೇ. ಮತ್ತು ಪಕ್ಕದಲ್ಲೇ ಒಂದು ಎಳ್ಳಿ ಗಿಡ ಇದೆ, ಅದಿನ್ನೂ ಕಾಯಿ ಬಿಟ್ಟಿಲ್ಲ ಸ್ನೇಹಿತರೆ. ಮತ್ತು ಪಾಟಲ್ಲಿ ಒಂದು ಅಷ್ಟೊಂದು ಕಡ್ಡಿಗಳನ್ನೆಲ್ಲ ನೆಟ್ಟಿದೆ. ಇದು ಬಿಳಿ ದಾಸವಾಳ, ಚೆನ್ನಾಗಿ ಹೂವು ಬಿಡುತ್ತೆ. ಈ ಸ್ವಲ್ಪ ಕಡ್ಡಿ ಎಲ್ಲ ಹೂವೆಲ್ಲ ಉದುರಿಬಿಟ್ಟು ಬರೀ ಕಡ್ಡಿ ಆಗಿದೆ. ಈ ಕಡೆ ಬಂದರೆ ಒಂದು ಸಪೋಟ ಗಿಡ. ಇದು ಸ್ವಲ್ಪ ದಿವಸದಿಂದ ಹಾಗೆ ಬೀಜ ತಿಂದು ಹಾಕಿರೋದನ್ನು ಹುಟ್ಟಿರೋದಿದು. ಎಷ್ಟು ಚೆನ್ನಾಗಿ ಕಾಯಿ ಬಿಟ್ಟಿದೆ ನೋಡಿ, ಎಷ್ಟು ದಪ್ಪ ದಪ್ಪದ ಕಾಯಿ ಬಂದಿದೆ. ಮೊನ್ನೆ ಕೊಯ್ದಿಟ್ಟಿತ್ತು, ಹಣ್ಣಾಗಿದ್ವಿ. ಅದು ತುಂಬ ಚೆನ್ನಾಗಿ ಕಾಯಿ ಬರ್ತಾಯಿದೆ. ಗಿಡ ತುಂಬ ಹೂವು ಕಾಯಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ಕಡೆ ಒಂದು ಪೂಜೆ ಗಿಡ ಇದೆ. ಇದು ತುಂಬ ಹೂವು ಬಿಡುತ್ತೆ, ತುಂಬ ಜನ ಬಂದು ಕಿತ್ಕೊಂಡು ಹೋಗ್ತಾರೆ. ಸೊ ಹಂಗಾಗ್ಬಿಟ್ಟು ಈ ಗಿಡ ತುಂಬ ಜನಕ್ಕೆ ಹೆಲ್ಪ್ಫುಲ್ ಆಗ್ತಾಯಿದೆ. ಬನ್ನಿ ಸ್ನೇಹಿತರೆ, ಈಗ ನಮ್ಮ ತೋಟಕ್ಕೆ ಹೋಗೋಣ. ಇದೇ ನಮ್ಮ ತೋಟ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ತೋಟ. ಅಡಿಕೆ ತೋಟ ಇದು. ಇದಿನ್ನೂ ಒಂದು ವರ್ಷದ ಮೇಲೆ ಒಂದು 2-3 ತಿಂಗಳು ಆಗಿರ್ಬೋದು ಅಷ್ಟೇ. ತುಂಬ ಚೆನ್ನಾಗಿದೆ. ಇದಕ್ಕೆ ನಾವು ಬೇಸೆ ಹೊಡೆಯೋದಿಲ್ಲ. ಇದು ಹಾಕಿದ್ರಿಂದಲೂ ಒಂದು ದಿವಸನೂ ಟ್ಯಾಕ್ಟ್ರಿಲಾಗಿರ್ಬೋದು, ಎತ್ತಲಾಗಿರ್ಬೋದು ಬೇಸೆ ಹೊಡೆದಿಲ್ಲ. ಇದರಲ್ಲಿ ಬೆಳೆಯೋ ಕಸ ಏನಿದೆ ಅದನ್ನೆಲ್ಲ ಮಿಷಿನ್ ಹೊಡೆದ್ಬಿಟ್ಟೆ ತೆಗಿತಾರೆ. ಹಾಗಾಗ್ಬಿಟ್ಟು ಯಾವುದೇ ಕಳೆ ತೆಗಿಯೋದಕ್ಕಾಗಲಿ ಯಾವುದಕ್ಕಾಗಲಿ ಹಾಳಾಗಿರ್ಬೋದು ಅಥವಾ ಬೇಸೆ ಆಗಿರ್ಬೋದು ಮಾಡಲ್ಲ. ಎಲ್ಲ ಫುಲ್ಲು ಕಳೆ ಹೊಡೆಯೋ ಮಿಷನ್ ಇದೆಯಲ್ಲ, ಅದನ್ನು ಯೂಸ್ ಮಾಡ್ಕೊಂಡೆ ಎಲ್ಲ ಕಳೆ ತೆಗೆದು ನೋಡಿ ಎಷ್ಟು ನೀಟಾಗಿ ತೋಟ ಇಟ್ಟಿದ್ದಾರೆ. ಇಲ್ಲಿ ಕಾಣಿಸ್ತಿದೆಯಲ್ಲ ಸ್ನೇಹಿತರೆ, ಅದು ಕಸಿ ಮಾವಿ ಮರ. ಇದು ತುಂಬ ಚೆನ್ನಾಗಿ ಹಣ್ಣು ಬರುತ್ತೆ, ಜಾಸ್ತಿ ಕೆಟ್ಟೋಗೋದಿಲ್ಲ. ಹತ್ರ ಇರೋದ್ರಿಂದ ಹಾಗೆ ಕೀಳ್ತೀವಲ್ಲ, ಜಾಸ್ತಿ ಕೆಟ್ಟೋಗಲ್ಲ ಹಣ್ಣು, ತುಂಬ ರುಚಿ ಇದೆ. ಈ ಕಡೆ ಬಂದರೆ ಮುಂದೆ ನಮ್ಮದು ಒಂದು ಎಳ್ಳಿ ಗಿಡ ಇದೆ. ಅದು ತುಂಬ ಕಾಯಿ ಬಿಡುತ್ತೆ ಎಳ್ಳಿ ಗಿಡ. ಬನ್ನಿ ಸ್ನೇಹಿತರೆ, ಈಗ ನಾವು ಎಳ್ಳಿ ಗಿಡ ನೋಡೋಣ. ನೋಡಿ ಸ್ನೇಹಿತರೆ, ಇದು ಎಳ್ಳಿ ಗಿಡ. ತುಂಬ ಕಾಯಿ ಬಿಡುತ್ತೆ. ಬಿಸಿಲಿರೋದ್ರಿಂದ ಕಾಯಿ ಕಾಣಿಸ್ತಾ ಇಲ್ಲ. ಕಾಯಿ ಗಿಡದಲ್ಲಿದೆ, ಬಟ್ ನಮಗೆ ಅಷ್ಟು ನೀಟಾಗಿ ಕಾಯಿ ಕಾಣಿಸ್ತಿಲ್ಲ. ಇದು ನಮ್ಮ ಮನೆ. ಇದರಲ್ಲಿ ನಾವು ಮುಂಚೆ ವಾಸ ಇರೋ ಥರನೇ ಇತ್ತು ಮನೆ. ಬಟ್ ಇವಾಗ ಅದನ್ನು ಮೇಂಟೈನ್ ಮಾಡೋಕ್ಕೆ ಆಗ್ತಿಲ್ಲ. ನಮ್ಮ ಅಮ್ಮಂಗೆ ಅಷ್ಟು ಆರೋಗ್ಯ ಚೆನ್ನಾಗಿರೋದ್ರಿಂದ ಅದನ್ನು ಮೇಂಟೈನ್ ಮಾಡೋಕ್ಕೆ ಆಗ್ತಿಲ್ಲ. ನೆಕ್ಸ್ಟ್ ಈ ಕಡೆ ಬಂದರೆ ಈ ಗಿಡಕ್ಕೆ ಯಾಕೋ ಸ್ವಲ್ಪ ಹುಳ ಹತ್ತಿದೆ, ಸ್ವಲ್ಪ ರೋಗ ಬಂದಂಗೆ ಕಾಣಿಸ್ತಾ ಇದೆ ಸ್ನೇಹಿತರೆ. ನೆನ್ನೆ ಔಷಧಿ ಹೊಡೆದಿದ್ದಾರೆ, ಇವಾಗ ಸ್ವಲ್ಪ ಅಷ್ಟು ಹುಳ ಕಾಣಿಸ್ತಿಲ್ಲ ಇವತ್ತು. ನೆನ್ನೆ ತುಂಬಾ ಹುಳ ಇದ್ವಂತೆ, ಔಷಧಿ ಹೊಡೆದಿದ್ದಾರೆ. ಮತ್ತು ಈ ಕಡೆ ಬಂದರೆ ಒಂದು ಹಲಸಿನ ಗಿಡ ಇದೆ. ಇದು ಪಚ್ಚಬಾಳೆ ಗಿಡ. ಸೊ ಇದು ಸ್ವಲ್ಪ ಸಣ್ಣ ಬೇರು ತಂದು ಹಾಕಿದ್ರಂತೆ, ಅದೇನಂತ ಚೆನ್ನಾಗಿರಲಿಲ್ಲ ಗಿಡ. ತುಂಬ ಚೆನ್ನಾಗಿ ಹತ್ಕೊಂಡಿದೆ. ನೋಡಿ ಸ್ನೇಹಿತರೆ, ಇವರು ನೀರು ಏನೋ ಬೇಸೆ ಏನು ಹೊಡಿಸೋದಿಲ್ಲ, ಬರೀ ನೀರಷ್ಟೇ. ನೋಡಿರಿ ಮಣ್ಣು ಎಷ್ಟು ಸ್ಮೂತ್ ಆಗಿದೆ, ಒಂದು ಚೂರಾರು ಇದಿಲ್ಲ. ಗೊಬ್ಬರದ ಥರನೇ ಇದೆ ಸ್ನೇಹಿತರೆ ಇದು ಮಣ್ಣು. ತುಂಬ ಚೆನ್ನಾಗಿ ಮಣ್ಣೆಲ್ಲ ಸ್ಮೂತಾಗಿ ಕಾಲೇ ಒಳಗೆ ಹೋಗ್ತಾಗಿದೆ ಸ್ನೇಹಿತರೆ. ಈ ಕಡೆ ಬಂದರೆ ಇನ್ನೊಂದು ಪುಟ್ಟಬಾಳೆ. ಇದಂತೂ ಭಾರಿ ಕಾಯಿ ಬಿಟ್ಟಿದೆ ನೋಡಿ. ಈಗ ಮತ್ತೆ ಒಂದು ಗೊನೆ ಆಗಿದೆ. ಮೊನ್ನೆ ಒಂದು ಗೊನೆ ಕೊಯ್ಕೊಂಬಂದಿಟ್ಟಿದ್ರು, ಇವತ್ತು ಗೊನೆ ಆಗಿದೆ ಪಕ್ಕ. ಈ ಕಡೆ ಗೊನೆಯಲ್ಲೂ ಮತ್ತೆ ಒಂದು ಆಗಿದೆ ಸ್ನೇಹಿತರೆ. ಈ ಕಡೆ ನೋಡಿ, ಇಲ್ಲಿ ತೋರಿಸ್ತೀನಿ ನೋಡಿ. ನೋಡಿ, ಇನ್ನೊಂದು ಗೊನೆ ಆಗಿದೆ. ಇದು ಅಷ್ಟೇ ಚೆನ್ನಾಗಿ ಬರ್ತಾಯಿದೆ. ಈ ಕಡೆ ಬಂದರೆ ಮತ್ತೆ ಒಂದು ಸೀಬೆ ಗಿಡ ನೋಡಿ, ಇದು ಚೆನ್ನಾಗಿದೆ. ತುಂಬ ಇದ್ವಿ, ಎಲ್ಲ ಕಿತ್ತಾಕಿದ್ದಾರೆ. ಸುಮ್ಮನೆ ಎಲ್ಲ ಜನ ಎಲ್ಲ ನುಗ್ತಾರೆ ಅಂದ್ಬಿಟ್ಟು ಎಲ್ಲ ಕಿತ್ತಾಕಿದ್ದಾರೆ. ಗಿಡ ತುಂಬ ಇದೆ ಕಾಯಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇದಿಷ್ಟು ನಮ್ಮ ತಂದೆಯವರ ತೋಟ ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ತೆ.